ಹೋಯ್ತೇಣ ಬಿಡ್ತಾವ ಅಲ್ಲಿ ಒಳಗೆ ಬಿಡ್ತಾರಂತ ಒಳಗಿಂತ ಆಯ್ತು. ನಂಗೆ ಭೀ ಹೋಗೋದದ ಏನೋ ಥೋಡೆ ದಿನದ ಅದು ಪಾಸ್ಪೋರ್ಟ್ ಅದನ್ನು ತೆಗಿತ ನಮ್ಮ ಅಣ್ಣನ ಜೊತೆ ನಾವೇ ಹೋಯ್ತಾರ. ಅಣ್ಣ ನಂಗೆ ನಾ ಯಾವತ್ತು ಬರಲಿ? ಹಾಂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡಿರ್ಬೇಕು ನಿಂದಿನ ವಿಡಿಯೋ. ನಾ ಇಲ್ಲೇ ಇದ್ದ ನಮ್ದು ಅಣ್ಣನ ಮನ್ಯಾಗ. ಮತ್ತು ಆಫೀಸ್ಗೆ ಹೋಗಿದ್ದೆವು, ಮಹಾಶಿವರಾತ್ರಿ ದೇವ್ರ ಗುಡಿಗೆ ಭೀ ಹೋಗಿದ್ದೆವು. ಮತ್ತು ಇವತ್ತೇನಪ್ಪ ಅಂದ್ರೆ ಕೋಚಿಂಗ್ ಸೆಂಟ್ರಿಗೆ ಹೋಗೋದದ, ಬಟ್ ಸಡ್ಯದ ಸಿಗ್ಲಾಗ್ಯದ. ಅಣ್ಣ ಅದನ್ನು ನಡ್ತಾರೆ ದುಬೈಗೂ, ಅವ್ರು ಹೋಗೋಣಿಕೆ ಹೋಯ್ತಾನ. ಮತ್ತು ತೋರಿಸ್ದೆ ಇವತ್ತಿನ ಪೂರ ದಿನ ಏನೇನು ಐತದು. ದಿನ ಒಂದು ಕುಂತು ಹೋಗ್ಯದ ಪೂರ, ಮಾತು ಹೇಳಕ್ಕೆ ಬರೋದು ಕರೆಕ್ಟು. ನಮ್ಮ ಅಣ್ಣಗೂ ಬಿಡ್ಲಕ್ಕೆ ಹೊಡೆದಿದೆ ಏರ್ಪೋರ್ಟ್ಗೂ. ಅದೇ ನೋಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರು. ಬರ್ಲೋಗ್ಯದ ಯಾಕೋ, ಬರ್ಲೋಗ್ಯದ ಯಾಕೋ. ಈ ಬಾರ ಹೋದ ಬಾರ ನಮ್ದು ಏನಿಗೆ ಹೋಗೋದು ಗೊತ್ತಿದ್ದಿಲ್ಲ, ಖರೆ ಹೋಗಿವ್ರಿ. ಈ ಬಾರ ಹೋಗೋದು ಗೊತ್ತಿತ್ತು, ಖರೆ ಅವ್ರು ನಡೆದಿಲ್ಲ ನೋಡಿ. ಅಣ್ಣ ಒಬ್ಬನೇ, ಏನೋ ವೀಸಾ ಬಂದಿಲ್ಲ ಅಂತ, ಅದಕ್ಕೆ ಅಣ್ಣ ಒಬ್ಬನ ನಡೆದ. ಇಲ್ಲಿ ನೋಡ್ರಿ ಏರ್ಪೋರ್ಟ್. ಅಷ್ಟು ಪಬ್ಲಿಕ್ ಏನು ಕಾಣಲ್ಲ ಹೋಗ್ಯದ. ನನಗೆ ಹೈದ್ರಾಬಾದ್ ಏರ್ಪೋರ್ಟೇ ಚಂದ ಅನಿಸ್ತದೆ ನೋಡ್ರಿ ಇದ್ರಕ್ಕಿಂತ. ಯಾಕೆ ನಡೆದ ನೋಡ್ರಿ. ಹೋಯ್ತೇಣ ಬಿಡ್ತಾವ ಅಲ್ಲಿ ಒಳಗೆ ಬಿಡ್ತಾರಂತ ಒಳಗಿಂತ ಆಯ್ತು. ನಂಗೆ ಭೀ ಹೋಗೋದದ ಏನೋ ಥೋಡೆ ದಿನದ ಅದು ಪಾಸ್ಪೋರ್ಟ್ ಅದನ್ನು ತೆಗಿತ ನಮ್ಮ ಅಣ್ಣನ ಜೊತೆ ನಾವೇ ಹೋಯ್ತಾರ. ಅಣ್ಣ ನಂಗೆ ನಾ ಯಾವತ್ತು ಬರಲಿ? ಹಾಂ. ಪಾಸ್ಪೋರ್ಟ್ ತೆಗ್ಯದ. ಓಕೆ ಬಾಯ್. ನೀವು ಭೀ ನಡೆದಿದ್ದ ಹೋಗ್ರಿ ಒಳಗೆ ಹಚ್ತಾನ. ನಾ ಭೀ ನಡೆದ ಅಂತ ಹೋರಿ. ನಾ ಹೋಲೆ ಕಾನ್ಫಿಡೆನ್ಸ್ ಅದ ನಂಬಲ್. ಅವ್ರು ಬಿಟ್ಟಿಲ್ಲ ನೋಡ್ರಿ. ಅದು ನೋಡ್ರಿ ಅಣ್ಣ ಹೋಗೋಣಕ್ಕೆ ಭೀ ಏನಿ ಇತ್ಕಡೆ ಬಂದು ನೋಡ್ತಾರೆ ನೋಡ್ರಿ, ನಿರ್ಜೀವ ಮಾಡ್ತಾರೆ ನೋಡ್ರಿ. ಈಗ ಹೋದ್ರ ಬರ್ರಿ. ನಿಮ್ಗೆ ಅನಿಸ್ತಿರ್ಬೇಕು
ಎಕ್ಸ್ಪೀರಿಯನ್ಸ್ ಹೆಂಗದಂತ ನಾ ದುಬೈ ನಡೆದಂದ್ರೆ ಎಕ್ಸ್ಪೀರಿಯನ್ಸ್ ಭಾರಿ ಇರ್ತದೆ. ಅಣ್ಣ ಬಿಡ್ಲ ಬಂದದಲ್ಲಿ ಈಗ ಓಲಾ ಬರ್ತದೆ ಸತ್ತು ಬಂದು ನೋಡ್ರಿ ಬಿಡ್ಲತ್ತಿಲ್ಲ ಒಳಗೆ ಬಂದು. ಈಗ ನಮಗೆ ಓಲಾ ಬುಕ್ ಮಾಡ್ಕೊಂಡು ಹೋಗ್ಬೇಕಿಲ್ಲ ಬೇರೆ ಅಂದ್ರೆ ಅದಕ್ಕೆ ಇಲ್ಲಿ ಡೌನ್ದಾಗಿಂದ ಹೋಗ್ಬೇಕು. ಅಲ್ಲಿ ಮ್ಯಾಲೆ ಅಣ್ಣಾಗ ಬಿಟ್ಟಿದ್ದೀವಿಲ್ಲ ಅಲ್ಲಿಂದ ಹೋಗಪ್ಲೇ ಇಲ್ಲ ನೋಡ್ರಿ. ಎಕ್ಸಿಟ್ ಅಂದ್ರೆ ಹೋಗೋದಿದ್ರು ಓಲೋ ಉಬೇರು ಕೆಳಗೆ ಡೌನ್ದಾಗ ಬಂದು ಮಾಡ್ಬೇಕಾಯ್ತು. ನಾ ಫಸ್ಟ್ ಟೈಮ್ ಬಂದಿದ್ದೆ ನೋಡ್ರಿ ಇಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಫಸ್ಟ್ ಟೈಮ್ ಬಂದಿದ್ದೆ. ನೀವು ಸ್ಟಾರ್ಟಿಂಗ್ ಬಂದು ಇರಲ್ಲ ಎಲ್ಲ ಕೇಳ್ಬೇಕಾಯ್ತು ನೋಡ್ರಿ, ಏನು ಭೀ ಗೊತ್ತಾಗಲ್ಲ. ನಾವು ಹತ್ಕೊಂಡು ಹೋಗಿ ಮತ್ತೆ ಇಟ್ಕೊಂಡು ಬಂದೆವು. ಫೈನಲಿ ಕ್ಯಾಬ್ ಬಂದು ನೋಡ್ರಿ, ಅದು ಕ್ಯಾಬ್ ಬೇರೆದಿತ್ತು. ಈಗ ಬಂದು ನೋಡ್ರಿ ನಮ್ಮ ಫೈನಲಿ ಕ್ಯಾಬ್ ಈಗ ಇಲ್ಲಿ ಕನ್ಫ್ಯೂಸ್ ಆಗ್ಲತ್ತದಕ್ಕೆ ಇವು ಈಗ G8 ನಂಬರ್ ಇವೆಲ್ಲ. ಈಗ ನಾವು ಬಂದೇವು ನೋಡ್ರಿ ಟೀನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್. ಇದಕ್ಕೆ ಬೆನ್ನಿ ಗಾನ ಹಳ್ಳಿ ಬಿ ಅಂತಾರ. ಕರೆಕ್ಟ್ ಓದ್ಲಾಗ ಬಂದಿಲ್ಲ ನಂಗೆ. ನಮ್ಮದು ಏರ್ಪೋರ್ಟ್ದಿಂದ ಡೈರೆಕ್ಟ್ ಬಂದೆವು ಕಾರಿನಾಗ. ಅಲ್ಲಿ KR ಪುರಂ ಒಂದು 8 ಕಿಲೋಮೀಟ್ರ್ ಇತ್ತು. ಅಚಾನಕ್ ಇಳಿದ ಬಸ್ ಬಿಡ್ಲತ್ತಿತ್ತು, ಅದು ತೋರ್ಸೋದಾಗಿಲ್ಲ ಅಲ್ಲಿ ಬಸ್ಸಿಗೆ. ಇಲ್ಲಿ ಟೀನ್ ಫ್ಯಾಕ್ಟ್ರಿ ಬಂದು ಈಗ ಡೈರೆಕ್ಟ್ ವಿಜಯನಗರ ಮೆಟ್ರೋಕ್ಕೆ ಹೋಗೋದು. ವಿಜಯನಗರಕ್ಕೆ ಹೋಗಿ ಸಿಗ್ತಾ ಟಿಕೆಟ್ ಫೋನಾಗೆ ಬುಕ್ ಮಾಡತ್ತೀವಿ ನೋಡ್ರಿ. ನಾ ಬಂದು ಟಿಕೆಟ್ ತೊಗೊಂಡು ನೋಡ್ರಿ, ಅದು ಫೋನ್ಪೇ ವರ್ಕ್ ಆಗಿಲ್ಲ. ನಮ್ಮ ಯಾತ್ರೆ ಆ್ಯಪು ಟಿಕೆಟ್ ತೊಗೊಂಡ್ರು ಇದು ಕಾಯಿನ್ ಕೊಡ್ತಾರೆ ನೋಡ್ರಿ. ಅಲ್ಲಿ ತೋರಿಸಿ ಹಿಂಗೆ ತೋರಿಸಿ ಬರಬೇಕು. ಈಗ ಬಂದೇವು ನೋಡ್ರಿ ನಮ್ದು ವಿಜಯನಗರಕ್ಕೂ. ಆಯ್ತು ಈ ರೂಮಿಗೆ ಹೋಗೋಣಕ್ಕೆ ಸಿಗ್ತಾ. ಮೆಟ್ರೋಕ್ಕೆ ಬಂದರೆ ಅಂದರೆ 50 ಮಿನಿಟ್ಸ್ ಹತ್ತಿತ್ತು ನೋಡಿ, ಟೋಟಲ್ 50 ನಿಮಿಷ. ಬಸ್ಸಿಗೆ ಬಂದರೆ ಅಂದರೆ 2 ಗಂಟೆ ಹತ್ತಿತ್ತು. ಪೂರ 39 ಕಿಲೋಮೀಟ್ರ್ ಇತ್ತು, ಆಲ್ಮೋಸ್ಟ್ 40 ಕಿಲೋಮೀಟ್ರ್ ಇತ್ತು. ಅದಕ್ಕೆ ನಾ ಬಂದೆ. ಅಲ್ಲಿಂದ ಎಷ್ಟಿತ್ತಂದ್ರೆ ಅಮೌಂಟು 60 ರೂಪೀಸ್. ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಚೇಂಜ್ ಮಾಡಿ ವಿಜಯನಗರ. ಮತ್ತೆ ಇದು ಕಾಯಿನು ಅದ್ರ ಹಾಕ್ಬೇಕು ನೋಡ್ರಿ. ಅಲ್ಲಿ ಅದು ಬಾಕ್ಸ್ ಅದ ಎಕ್ಸಿಟ್ದು, ಅದ್ರ ಹಾಕಬೇಕು ಹೋಗ್ಬೇಕು. ಈಗ ನೋಡ್ರ ಇದ್ರ ಹಾಕಣ್ಕಿ ತೆರೀತದೆ ಕೈ ಬರ್ಬೇಕು. ಅದು ಕಾಯಿನು ಅಲ್ಲಿ ವ್ಯಾಲಿಡ್ ಮಾಡಿಕೊಡ್ತಾರ. ಡೈರೆಕ್ಟ್ ವಿಜಯನಗರ ಇಲ್ಲೇ ಹಾಕೋರು ಅದು ಓಪನ್ ಆಗ್ಬೇಕಂತ. ಅಂದ್ರೆ ನಾವು ಎಲ್ಲಿ ಭೀ ಇಳ್ಯಾಕ ಬರಲ್ಲ ನಮಗೆ ಬೇರೆ ತಲ್ಲಿ. ಯಾಕೋ ಒಮ್ಮೆ ಭಾಳ ದಿನ ಬಾದ್ ಬಂದಿನಂಗೆ ಅನ್ಸುತ್ತೆ ನೋಡ್ರಿ ಹೊಸದು. ಅಲ್ಲಿ ಎಣ್ಕಿ ಪೆಟ್ಟಿಗೆ ಎಲ್ಲೆಲ್ಲಿ ಹೋಗಲಿ ಅದು ಕಡೆದ ಹಾದಿ ಅಂತ ಹಿಂಗಿದಾಗಲತ್ತಿತ್ತು ನಮಗೆ. ಇಲ್ಲೇ ತಿರುಗ್ತೇವೆ, ಇಲ್ಲೇ ಡೈಲಿ ಬಂದೆವು. ಫೈನಲಿ ಬಂದೆವು ನೋಡ್ರಿ PG ಬಲ್ಲಿ. ಐತಿ ಪೂರಾ ಸಂಜೆಗೆ ಸಿಗರಿ.